ಶ್ವೇತಾ. ಇವತ್ತು ನಿಮಗೆ 3 ಮುದ್ರೆಗಳನ್ನು ಹೇಳ್ಕೊಡ್ತೀನಿ. ಯಾವುದ್ಯಾವುದು ಅಂತಂದರೆ ಮಾತಂಗಿ ಮುದ್ರಾ, ವಜ್ರ ಮುದ್ರಾ ಹಾಗೂ ಗಣೇಶ ಮುದ್ರಾ. ಈ ಮುದ್ರೆಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಗಣೇಶ ಮುದ್ರಾ ಅಂದರೆ ಈ ಮುದ್ರಾ ಗಣೇಶ ದೇವರು ಹುಟ್ಟಿದ ಮೇಲೆ ಹೆಸರಿಟ್ಟಿದ್ದಾರೆ. ಈ ಮುದ್ರಾ ಹೇಗೆ ಮಾಡೋದು ಅಂದರೆ ಮೊದಲು ಸುಖಾಸನದಲ್ಲಿ ಕೂತ್ಕೊಳ್ಳಿ, ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಟುಕೊಳ್ಳಿ, ನಿಮ್ಮ 2 ಅಂಗೈಗಳನ್ನು ಮುಂದೆ ತೆಗೆದುಕೊಂಡು ಬನ್ನಿ, ನಿಮ್ಮ ಎಡಗೈ ಅಂಗೈಯನ್ನು ಪಾಕೆಟ್ ಥರ ಮಾಡಿಕೊಂಡು ನಿಮ್ಮ ಬಲಗೈಯಿಂದ ಅದನ್ನು ಲಾಕ್ ಮಾಡಿ. ಇದಕ್ಕೇನಂತೀವಿ ನಾವು ಗಣೇಶ ಮುದ್ರಾ ಅಂತ ಅಂತೀವಿ. ಇದನ್ನು ನೀವು ನಿಮ್ಮ ಗ್ರ್ಯಾಂಡ್ ರೀಜನ್ ಹತ್ರ ಇಟ್ಕೊಳ್ಳಿ ಅಥವಾ ರೂಟ್ ಚಕ್ರ, ಮೂಲಾಧಾರ ಚಕ್ರ. ನಿಧಾನವಾಗಿ ಕಣ್ಣನ್ನು ಮುಚ್ಚಿಬಿಟ್ಟು ನಿಧಾನವಾಗಿ ಉಸಿರನ್ನ ಒಳ ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಬಿಡಿ. ಇನ್ನೊಂದು ಸಲ ನಿಧಾನವಾಗಿ ಉಸಿರನ್ನ ಒಳ ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. ಇದೇ ಥರ 20 ಟೈಮ್ಸ್ ರಿಪೀಟ್ ಮಾಡಿ. ನಿಧಾನವಾಗಿ ಕಣ್ಣನ್ನು ಬಿಡಿ ಹಾಗೂ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ. ಈ ಮುದ್ರಾ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತಂದರೆ, ಮೊದಲನೇದಾಗಿ ನಾವು ಗಣೇಶನ ಯಾಕೆ ಪೂಜೆ ಮಾಡ್ತೀವಿ ಅಂತಂದರೆ ನಮ್ಮ ಆಬ್ಸ್ಟ್ಯಾಕಲ್ಸ್, ಏನಾದರೂ ಕಷ್ಟ ಬರಬಾರ್ದು ಅಂತ, ಅಂದರೆ ಏನಾದರೂ ವಿಘ್ನಗಳಾಗಬಾರ್ದು ಅಂತ. ಅದೇ ಥರ ನಿಮ್ಮ ಲೈಫಲ್ಲಿ ಏನು ವಿಘ್ನಗಳಾಗಬಾರ್ದು, ಏನು ಕೆಟ್ಟದ್ದು ನಡಿಬಾರ್ದು ಅಂತಂದರೆ ನಿಮ್ಮ ಎನರ್ಜಿನ ನೀವು ಚಾನಲೈಸ್ ಮಾಡಬೇಕು. ಅದನ್ನು ಈ ಮುದ್ರದಿಂದ ನೀವು ಮಾಡಬಹುದು. ಹಾಗೆ ಇದು ನಿಮಗೆ ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮುಂದಿನ ಮುದ್ರಾ ಯಾವುದು ಅಂತಂದರೆ ವಜ್ರ ಮುದ್ರಾ. ವಜ್ರ ಮುದ್ರಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಳಿ, ನಿಧಾನವಾಗಿ ನಿಮ್ಮ ಬೆನ್ನನ್ನು ನೇರ ಮಾಡಿಕೊಳ್ಳಿ. ಹಾಗೆ ಆಮೇಲೆ ನಿಮ್ಮ ಅಂಗೈಗಳನ್ನು ಹೀಗೆ ಮುಂದೆ ತೆಗೆದುಕೊಂಡು ಬನ್ನಿ. ನಿಮ್ಮ ಮಧ್ಯದ ಬೆರಳು, ಉಂಗುರ ಬೆರಳು ಹಾಗೂ ಕಿರು ಬೆರಳನ್ನು ಜೋಡಿಸಿ ಹೆಬ್ಬೆರಳಿನ ಜೊತೆ. ಇದಕ್ಕೆ ನಾವು ವಜ್ರ ಮುದ್ರಾ ಅಂತೀವಿ ಹಾಗೂ ಥಂಡರ್ ಬೋಲ್ಟ್ ಪೋಸ್ ಅಂತ ಕೂಡ ಅಂತೀವಿ. ಈ 2 ಕೈಗಳನ್ನು ಮೊಣಕಾಲಿನ ಮೇಲೆ ಇಟ್ಟುಕೊಂಡು ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನು ಬಿಡಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನು ಬಿಡಿ. ಇದನ್ನು 20 ಟೈಮ್ಸ್ ರಿಪೀಟ್ ಮಾಡಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡಿ ಹಾಗೂ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ ಹಾಗೂ ಕಾಲುಗಳನ್ನು ಕೂಡ ನೀವು ರಿಲ್ಯಾಕ್ಸ್ ಮಾಡ್ಬೋದು. ಈ ಮುದ್ರಾ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತಂದರೆ, ನಿಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಮೆಮರಿ ಪವರ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ, ನಿಮ್ಮ ಲಂಗ್ಸು ಕೂಡ ಈ ಮುದ್ರಾ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಮುಂದಿನ ಮುದ್ರಾ ಮಾತಂಗಿ ಮುದ್ರಾ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಳಿ, ನಿಮ್ಮ ಬೆನ್ನನ್ನು ನೇರವಾಗಿಟ್ಟುಕೊಳ್ಳಿ, ನಿಮ್ಮ 2 ಅಂಗೈಗಳನ್ನು ಮುಂದೆ ತೆಗೆದುಕೊಂಡು ಬನ್ನಿ, ನಿಮ್ಮ ಹೆಬ್ಬೆರಳುಗಳನ್ನು ಜೋಡಿಸಿ, ನಿಮ್ಮ ತೋರು ಬೆರಳನ್ನು ಮಡಚಿ, ಅಂದರೆ ನಿಮ್ಮ ಈ ಹೆಬ್ಬೆರಳನ್ನು ಇದನ್ನು ಲಾಕ್ ಮಾಡಬೇಕು. ಈ ಥರ ನಿಮ್ಮ ಬಲಗೈಯ ಹೆಬ್ಬೆರಳನ್ನು ಇವೆರಡು ಬೆರಳಿಂದ ಲಾಕ್ ಮಾಡಿ ಹಾಗೂ ನಿಮ್ಮ ಈ ಬೆರಳನ್ನು ಜೋಡಿಸಿ ನಿಮ್ಮ ಉಂಗುರ ಬೆರಳನ್ನು ಈ ಥರ ಜಾಯಿನ್ ಮಾಡಿ ಉಳಿದಿದ್ದ ಎಲ್ಲ ಬೆರಳನ್ನು ಮಡಚಿರಬೇಕು. ಇದಕ್ಕೆ ನಾವೇನಂತೀವಿ ಮಾತಂಗಿ ಮುದ್ರಾ ಅಂತ ಅಂತೀವಿ. ಈ ಮುದ್ರಾ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಈ ಮುದ್ರನ್ನ ನಿಮ್ಮ ಗ್ರ್ಯಾಂಡ್ ರೀಜನ್ ಹತ್ರ ಇಟ್ಕೊಂಡು ನಿಧಾನವಾಗಿ ಕಣ್ಣನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. ಇನ್ನೊಂದ್ಸಲ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. ಕಣ್ಣನ್ನು ಇದನ್ನು 20 ಸತಿ ರಿಪೀಟ್ ಮಾಡಿ. ನಿಧಾನವಾಗಿ ಕಣ್ಣನ್ನು ಬಿಡಿ ಹಾಗೂ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ, ಕಾಲುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಈ ಮುದ್ರಾ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತಂದರೆ, ಇದನ್ನು ನೀವು ನಿಮ್ಮ ತುಂಬ ಸ್ಟ್ರೆಸ್ ಆದಾಗ, ತುಂಬ ಆಂಗ್ಸೈಟಿ ಆದಾಗ, ತುಂಬ ಇಂಪೇಷಂಟ್ ಫೀಲ್ ಆದಾಗ ನೀವು ಇದನ್ನು ಟ್ರೈ ಮಾಡ್ಬೋದು. ಇದರಿಂದ ನಿಮಗೆ ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಈ 3 ಮುದ್ರೆಗಳನ್ನು ಟ್ರೈ ಮಾಡಿಬಿಟ್ಟು ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ.
ಇನ್ನೂ ನಮ್ಮ ವಿಡಿಯೋಸನ್ನು ನೀವು ನೋಡಬೇಕು ಅಂತ ಅನಿಸಿದ್ರೆ, ಇನ್ನೂ ಮೋರ್ ಈ ಥರ ಕಂಟೆಂಟ್ ಬರಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.